एसडे मुजे साई कटलास तावेल्लारू ಊಟಕ್ಕೆ ಹೋಗಬೇಕು ಈ ಸಗಳೆ ಸಂಘ ಕೇವಲ್ದು ಇಬ್ಬರು ಮಚ್ಚಿಲ್ಲ ಅಲ್ಲಿ ಕೂತಾರ ನೋಡಲ್ಲಿ ಪಾಪ ಹೊರಗೆ ಬಂದು ಏನು ಆಗ್ತಾನೆ ಬೋನಸ್ ಆದ್ರೆ ಬೋನಸ್ ಕ್ರಾಸ್ ಗಿರಿ ಮಾಡಿದ್ರೆ ಸರಿ ಹಂಗಾರೆ ಬಂದ್ರೆ ಸರಿ ಹಂಗಾರೆ ಒಂದರಲ್ಲಿ ಪಂದ್ಯ ಆರಂಭಗೊಂಡಿದೆ. ವಂದೇ ಭಾರತ್ ಬೆಂಗಳೂರು ವಿರುದ್ಧ ಕಲ್ಪತರು ತಿಪ್ಟೂರು. ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ವಿಫಲ ಆಗ್ತಾ ಇದ್ದಾರೆ. 2+2 4.2 ಆತನಿ 38-15 ಪಂದ್ಯ ಸಾಗುತ್ತಾ ಇದೆ. ಪುನಃ 5 ನಿಮಿಷದ ಘೋಷಣೆ ಆಗಿದೆ ಇಲ್ಲಿ. ಲಾಸ್ಟ್ 5 ಮಿನಿಟ್ಸ್ ಗೋ 38-15 ಇನ್ ಫೇವರ್ ಆಫ್ ಬನಜವಾಡ ಪಿ ಕಾಲೇಜ್ ಆತನಿ. ಎರಡು ಕರ್ನಾಟಕದ ತಂಡಗಳು ಕುಂದಾನಗರಿ ಬೆಳಗಾವಿ ಜಿಲ್ಲೆ ಆತನಿ ತಂಡ ಒಂದು ಬದಿಯಲ್ಲಿದ್ರೆ, ಇನ್ನೊಂದು ಕಡೆ ಕಲ್ಪತರ ನಾಡು ತುಮಕೂರಿನಿಂದ ಆಗಮಿಸಿರುವಂತಹ ತಿಪ್ಟೂರು ತಂಡ ಒಂದು ಬದಿಯಲ್ಲಿ. ಪುರುಷ ಅಂಕಣದಲ್ಲಿ ಕೂಡ ಪಂದ್ಯ ಆರಂಭಗೊಂಡಿದೆ. ಮೂರು ಒಂದರಲ್ಲಿ ಪಂದ್ಯ. ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ಭಾಗದಲ್ಲಿ. ಈ ಒಂದು ಪಂದ್ಯಾವಳಿಗೆ ಇದೀಗ ತಾನೇ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತ ನಿವೃತ್ತ ಸೈನಿಕರಾಗಿರುವಂತಹ ಶ್ರೀಯುತ ಸಂತೋಷ್ ಕಾಂಬ್ಳೇರ್ ಅವರನ್ನ, ಪ್ರವೀಣ್ ಕಾಂಬ್ಳೇರ್ ಅವರನ್ನ, ಸಂತೋಷ್ ಚಿಂಚ್ಲೇರ್ ಅವರನ್ನ, ಸದಾಶಿವ ವಾಳ್ಕೇರ್ ಅವರನ್ನ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಹ್ವಾನಿಸ್ತಾ ಇದೀವಿ. ಆ ಮಾನ್ಯರು ಈ ಒಂದು ವೇದಿಕೆಗೆ ಆಗಮಿಸಿ ಅಲಂಕರಿಸಿಕೊಂಡು ಪಂದ್ಯಾವಳಿಯನ್ನು ಆಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದೀವಿ. ಅವರಿಗೂ ಕೂಡ ಗುರು ಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದೀವಿ. ಎಲ್ಲ ನಮ್ಮ ನಿವೃತ್ತ ಮಾಜಿ ಸೈನಿಕರು ಈ ಒಂದು ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದೀವಿ. ವೇದಿಕೆಯಲ್ಲಿ ಕುಳಿತಂತ ಎಲ್ಲ ಕಬಡ್ಡಿ ಆಟಗಾರರು ಈ ಕಡೆ ಬರಬೇಕು. ವೇದಿಕೆಯಲ್ಲಿ ಇರುವಂತ ಕಬಡ್ಡಿ ಆಟಗಾರರು ಅಡ್ಜಸ್ಟ್ ಮಾಡ್ಕೊಂಡು ಇಬ್ಬಿಬ್ರು ಊಟಕ್ಕೆ ಹೋಗ್ಲಿ. ಆಫೀಷಿಯಲ್ಸ್ ನೋಡಿ ಯಾರು ಊಟಕ್ಕೆ ಹೋಗೋರು ಅಲ್ಗುರ್ಸರ್ಗಳು ಹೋಗ್ಬೇಕು. ಆಫೀಷಿಯಲ್ಸ್ ಊರಾದ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಗುಡಿಯಲ್ಲಿ ಹೋಗ್ಬೇಕು. ಅಂಗನ ಬಂದರಲ್ಲಿ ಪುರುಷರ ವಿಭಾಗದಲ್ಲಿ 5-3 ಪಂದ್ಯ ಸಾಗುತ್ತಾ ಇದೆ. ವಂದೇ ಭಾರತ್ ಬೆಂಗಳೂರು ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಮತ್ತು ಗೋಡ ಥರ್ಡ್ ರೈಟ್ ಡಿಸೈಡ್ ರೈಟ್. बोनस वेतन ले देगा डेंजर कैचर ಹ್ಯಾಂಗ್ ಮಾಡಾಚಾರತನ 5-3 ಪಂದ್ಯ ಸಾಗುತ್ತಾ ಇದೆ. ಮಹಿಳಾ ಅಂಗಣದಲ್ಲಿ ಕೊನೆ 2 ನಿಮಿಷ ಸೂಚನೆ ಆಗಿದೆ. 40-19 ನಿನ್ನೆಯಿಂದ ನಡೆದ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿರುವಂತಹ ಬನಜವಾಡ ಪಿ ಕಾಲೇಜ್ ಅತನಿ ತಂಡ. ಮ್ಯಾಚ್ ಇಸ್ ವಿನ್ ಬೈ ಬನಜವಾಡ ಪಿ ಕಾಲೇಜ್ ಅತನಿ. ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಕೂಡ ಜಯಶಾಲಿ
ಸ್ವಲ್ಪ ಕಾರ್ಯಕರ್ತರು ನೀರಿನ ವ್ಯವಸ್ಥೆ ಮಾಡಿ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಬ್ಯಾಕ್ ಹೋಲ್ಡ್ ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಕಿತ್ತೂರು ತಂಡದ ದಾಳಿಗಾರ 7-4 ಪಂದ್ಯ ಸಾಗುತ್ತೆ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಅಫಿಷಿಯಲ್ ಟೈಮ್ ಔಟ್. ಎಂಟು 5 ಪಂದ್ಯ. ಕಮಿಟಿ ಕಾರ್ಯಕರ್ತರು ಸ್ವಲ್ಪ ಆಟಗಾರರ ಹಿಂಬದಿಯಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ಬೇಗನೆ. ಕಮಿಟಿ ಕಾರ್ಯಕರ್ತರು ಯಾರಿದ್ದೀರಿ ನೋಡಿ, ದಯವಿಟ್ಟು ಮೈದಾನದ ಒಳಭಾಗದಲ್ಲಿ ಬನ್ರಿ. ನಮ್ಮ ಕಮಿಟಿ ಅವರು ನಂಬರ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ತಿಪ್ಟೂರ್ ಪಾಳ್ಯದಲ್ಲಿ ಬೇಡ. 10-5 ಪಂದ್ಯ. ಡಿಸೈಡ್ ರಾಯ್ ಇಲ್ಲಿ ಮಹಿಳಾ ಅಂಗನಕ್ಕೆ ಸುಣ್ಣ ಮತ್ತು ನೀರು ವ್ಯವಸ್ಥೆ ಆಗ್ಬೇಕು. ಕಾರ್ಯಕರ್ತರು ಬೇಗನೆ, ಇಲ್ಲಾಂದ್ರೆ ಪಂದ್ಯ ಮುಗಿದಿಲ್ಲ ನೋಡಿ. ಇನ್ನು ಪುರುಷರ ಅಂಗನಕ್ಕೆ ನೀರು ಬರ್ತಾ ಇಲ್ಲ. ಕಮಿಟಿ ಕಾರ್ಯಕರ್ತರು ಸ್ವಲ್ಪ ಯಾರಿದ್ದೀರಿ ನೋಡಿ, ದಯವಿಟ್ಟು ಆಟಗಾರರಿಗೆ ನೀರಿನ ಅವಶ್ಯಕತೆ ಇದೆ. ಎರಡು ಪಂದ್ಯದಿಂದ ಹೇಳ್ತಾ ಇದೀವಿ, ದಯವಿಟ್ಟು ನೀರು ಕೊಟ್ಟು ಕಳಿಸಿ. ಓಕೆ ಸರ್, ಲೈನ್ ಅಪ್. ಈ ಒಂದು ಮಹೇಶ್ ದುಪ್ಕಾಡ್ರವರನ್ನು ಕೂಡ ನಾವು ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಈ ಎಲ್ಲ ಮಾನ್ಯರು ಮೈದಾನಕ್ಕೆ ಆಗಮಿಸಿ ಈ ಒಂದು RPSC ಮುಂಬೈ ಮತ್ತು ಸಾಧನಾ ಮಾಲಸೋಡಿ ತಂಡದ ಪರಿಚಯ ಕಾರ್ಯಕ್ರಮದಲ್ಲಿ ಹಸ್ತಲಾಘ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಪಂದ್ಯಕ್ಕೆ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. In the women's section, next match, Nakar 60. Pre-quarter. First pre-quarter, Jai Kisan Wooden Gases, Sri Sai, Sindhudurga. ಸಂದೇಶ ಮುನಪ್ಪ ಬಾಳಿಕೆ, ಗುರುನಿಂಗ್ ಬಡಿಗೆ, ಭುವನೇಶ್ವರ್, ಸಂಜು ಟೇಲರ್ ಅವರು, ಶ್ರೀಮತಿ ಸರೋಜಿನಿ ಚೌಗಲಾ, ಜಾಗೋಬಾರ ತಂಡ ಪರಮಾನಂದವಾಡಿ, ಮಲಕಾರಿ ಸಾಲೋಟಿಗೆ, ಶ್ರೀ ಅಪ್ಪು ಪರಮಾನಂದವಾಡಿ, ಬಶೀರ್ ಮುಲ್ಲಾ,
ಅಪ್ಪು ದಾಬಾ ಪರಮಾನಂದವಾಡಿ, ಕರೆಪ್ಪಲ್ಲಕ್ಕಪ್ಪ ಚೌಗಲ, ಶಿವಾನಂದ ಬಸವರಾಜ್ ಬಾಳ್ಕೆ ಎಲ್ಲ ಕೊಟ್ಟಂತ ಕೊಡುಗೈ ದಾನಿಗಳಿಗೂ ಕೂಡ ಮತ್ತೊಮ್ಮೆ ಗುರು ಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. 11-6 ಪಂದ್ಯ ಸಾಗ್ತಾ ಇದೆ. ಅಂಕದ ಅಂದರಲ್ಲಿ ಕಾತಾಡಬೇಕಲ್ಲಿ ದಾಳಿ ಭಾಗದಲ್ಲಿ ವಿನೋದ್, ಬಾಗಲಕೋಟೆ ಮೂಲದ ಆಟಗಾರ, ವಂದೇ ಭಾರತ್ ಬೆಂಗಳೂರು ತಂಡದ ಪರವಾಗಿ ಆತಿಥ್ಯ ಆಟಗಾರ. ಆಯೋಜಕರ ಕರೆಗೆ ಹೋಗೋಣ ಪಂದ್ಯಕ್ಕೆ ಚಾಲನೆಯನ್ನ ದೊರಕಿಸಿಕೊಟ್ಟಿರುವಂತಹ ಎಲ್ಲ ನಮ್ಮ ನಿವೃತ್ತ ಸೈನಿಕ ಬಳಗಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಕಮಿಟಿ ಕಾರ್ಯಕರ್ತರು ಸ್ವಲ್ಪ ಮಹಿಳಾ ಅಂಗಣಕ್ಕೆ ನೀರು ವ್ಯವಸ್ಥೆ ಆಗ್ಬೇಕು. ಕಮಿಟಿ ಕಾರ್ಯಕರ್ತರು ಟೈಮ್ ಔಟ್ ಟು ತಿಪ್ಟೂರು. ದಯವಿಟ್ಟು ಕಮಿಟಿ ಕಾರ್ಯಕರ್ತರು ನೀರಿನ ವ್ಯವಸ್ಥೆ ಮಾಡಬೇಕು. ನಮ್ಮ ನಿರ್ಣಾಯಕರೇ ग्राउंडಗೆ ನೀರನ್ನ ಹೊಡಿತಾ इದ್ದಾರೆ. सर्व संघाला सूचना आहे, आपला सामना केव्हा आहे बघून आपण जेवणासाठी जायचं आहे. जेवण विभाग चालू आहे, त्याला ತಂಡದವರು ಗಮನಿಸಬೇಕು. ಊಟ ರೆಡಿ ಇದೆ, ಊಟ ಕೇಳ್ಕೊಂಡು ಹೋಗ್ಬೇಕು. ನಮ್ಮ ಪಂದ್ಯ ಯಾವಾಗ ನೋಡ್ಕೊಂಡು ತಾವು ಎಲ್ಲರೂ ಕೇಳ್ಕೊಂಡು ಹೋಗಿ. ಊಟ ರೆಡಿ ಇದೆ, ಊಟಕ್ಕೆ ಹೋಗಿ. ಸುಪಟಕಲ್ 2 ಪಾಯಿಂಟ್ಸ್. ನೀವು ಕುತ್ಕೊಳ್ಳಿ, ಔಟ್ ಆಫ್ ಬಾಲ್ ಪ್ಲೇಯರ್ ಕುತ್ಕೊಳ್ಳಿ. ಈ ಕಡೆ ಕೋಚ್ ಅವ್ರ ಸೈಡ್ ಬರಬೇಕು. ಸ್ವಲ್ಪ ಸೌಂಡ್ ಬಿಡಿ, ಮೈಕ್ ಸೌಂಡ್ ಬಿಡಿ. ಲಕ್ಷ್ಮೀಗುಡಿಯಲ್ಲಿ ಎಲ್ರಿಗೂ ಊಟದ ವ್ಯವಸ್ಥೆ ಇರ್ತದೆ, ಬಂದಂತ ಪ್ರೇಕ್ಷಕರಿಗೂ ಕೂಡ ವ್ಯವಸ್ಥೆ ಇರ್ತದೆ. ನೀವು ಅನುಕೂಲ ತಕ್ಕಂತೆ ನೀವು ಹೋಗಿ ಊಟ ಮಾಡಿಕೊಂಡು ಬರಬಹುದು. ಹದಿನಾಲ್ಕು 10ರಲ್ಲಿ ಪಂದ್ಯ ಸಾಗುತ್ತಾ ಕಿತ್ತೂರು ತಂಡ ಕೂಡ ನಿಧಾನಗತಿಯಲ್ಲಿ ಕಾತ್ ನೋಡ್ಬೇಕಿಲ್ಲಿ. ಹದಿನಾಲ್ಕು 10ರಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಬೆಂಗಳೂರು ತಂಡದ ಪರವಾಗಿ ಆಕಾಶ್ ದಾಳಿ ಭಾಗದಲ್ಲಿ 4 ಜನ ಆಟಗಾರರ ನಡುವೆ ಮತ್ತೊಂದು ಅಂಟಚ್ಗೆ ಪ್ರಯತ್ನದಲ್ಲಿ ಯಶಸ್ಸು ಕಾಣ್ತಾ ಇದೆ. नेक्स्ट मैच जय किसान वडंगे वर्सेस श्री साई सिंधुदुर्ग. फर्स्ट प्री क्वार्टर मैच. पुरुष विभाग अलवाद मूडबिद्री वर्सेस शिवम सावनर. दिस इज सेकंड कॉल. शिवम सावनर वर्सेस अलवाद मूडबिद्री. ನೆಕ್ಸ್ಟ್ ಇವ್ರು ಕಾಲೇಜ್ ಒಳಗೆ ಕ್ವಾರ್ಟರ್ ಆಡ್ಬೇಕು. ಅದಕ್ಕೆ ಈ ಮ್ಯಾಚ್ ಅವ್ರನ್ನ ಆಡಕ್ಕೆ ಹೊರಗಿಟ್ಟಾರೆ. ನೆಕ್ಸ್ಟ್ ಮ್ಯಾಚ್ ನಾಳೆ ಕಾಲೇಜ್ 15-10ರಲ್ಲಿ ಪಂದ್ಯ ಸಾಗ್ತಾ ಇದೆ. ಎಂಟ್ರನ್ಸ್ ಅಲ್ಲಿ ತಂದವರೆಲ್ಲ ಬಂದ್ರೆ ಈ ಕಡೆಗೆ ದಾರಿ ಬಿಟ್ಟು ನಿಂತ್ಕೊಳ್ಬೇಕು. ಅದ್ಭುತವಾದಂತ ಟ್ಯಾಕಲ್ ಆಗ್ತಾ ಇದೆ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಟು ತಿಪಟೂರು. ಟೈಮ್ ಔಟ್ ಲಾಸ್ಟ್ 5 ಮಿನಿಟ್ಸ್ ಕೊನೆ 5 ನಿಮಿಷ. ತಿಪ್ಟೂರು ಮತ್ತು ಬೆಂಗಳೂರು ತಂಡದ ನಾಯಕರ ಗಮನಕ್ಕಾಗಿ ಅಂತಿಮ 5 ನಿಮಿಷದ ಘೋಷಣೆ. 5 ಜನ ಆಟಗಾರ ನಡುವೆ ಮತ್ತೊಮ್ಮೆ ಯುವ ದಾಳಿಗಾರ ತಿಪ್ಟೂರು ತಂಡದ ಪರವಾಗಿ 15-12ರಲ್ಲಿ ಪಂದ್ಯ ಸಾಗ್ತಾ ಇದೆ. 3 ಅಂಕಗಳ ಅಂತರದಲ್ಲಿ. ಇಲ್ಲಿ ಮತ್ತೊಮ್ಮೆ ವಿನೋದ್ ದಾಳಿ ಭಾಗದಲ್ಲಿ ಕಾತ್ ನೋಡಬೇಕು. 4 ಜನ ಆಟಗಾರ ನಡುವೆ
ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ಬಲಬದಿಯಿಂದ ದಾಳಿ ಮಾಡ್ತಾ ಇದ್ದಾರೆ. ಟ್ಯಾಕಲ್ ಆಗ್ತಾ ಇದೆ. ಹೊಂದಾಣಿಕೆ ಹಿಡಿತಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ ಕಲ್ಪತರು ನಾಡು ಕಿತ್ತೂರು ತಂಡದ ಆಟಗಾರರು. 13-15 ಟು ಆಡಾಯ್ ಡ್ರಾಯ್ ಡಿಸೈಡ್ ಡ್ರಾಯ್ ಟು ಆಡಾಯ್ ಮನಾಲ ಜಿಂದ್ರಿಯ ದನ ಅವರು ಅಲ್ಲ ಡಿಜಿಟಲ್ ಅಲ್ಲಿ ನೀರು ಬಾಯಿರ ಎಲ್ಲ ಬೇಕಾದ್ರೆ ಅವ್ನು ವಜ್ಜೆ ಬೇಕಾದ್ನೆ ಎಂತ ಪ್ರಯತ್ನ ಅಲ್ಲಿ ಕಿತ್ತೂರು ತಂಡದ ಆಟಗಾರ ಪೀಠಾನ ಹತ್ತಿರ ಬಂದಿದ್ರು. ಕೈಗೆ ಬಂದು ತುತ್ತು ಬಾಯಿಗೆ ಬೀಳಿಲ್ಲ ನೋಡ್ರಿ. ಕಮಿಟಿ ಅವರು ಕಮಿಟಿ ಅನ್ನಗಳು ಅನ್ನಾರ ಇಲ್ಲಿ ಲೇಡೀಸ್ ಗ್ರೌಂಡ್ಗೆ ನೀರು ಹೊಡಿಸುವ ಮ್ಯಾಚ್ ಆಡ್ತಾ ಇಲ್ಲ ಅವ್ರ ಪ್ಲೇಯರ್ಸ್. ನಾವು 10 ಸಲ ಹೇಳಿದ್ರು ಯಾರು ಬರ್ತಾ ಇಲ್ಲ ಗ್ರೌಂಡ್ ನಲ್ಲಿ. ಮ್ಯಾಚ್ ಸ್ಟಾಪ್ ಇದೆ ನೋಡ್ರಿ. ಮೌಲಾಲಿ ಅನ್ನಾರೇ ಓಕೆ. ಹದಿನಾರು 13 ಪಂದ್ಯ. Last 3 minutes ago. हाथों का चाहिए मैच है. बॉल मिस कर ला और ना बता रहा ना ಅದ್ಭುತವಾದಂತಹ ಪ್ರಯತ್ನದಲ್ಲಿ 2+2 4 ಅಂಕದ ಸಂಪಾದನೆಯೊಂದಿಗೆ ಗಣೇಶ್ ಅವರು ಯಶಸ್ಸು ಆಗ್ತಾ ಇದ್ದಾರೆ. ಟೈಮ್ ಔಟ್ ಒಂದೇ ಭಾರತ. ಊಟ ಮಾಡಬೇಡಿ ನಾವು 13-22 ಪಂದ್ಯ. ಹಾಗನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಪರಮಾನಂದವಾಡಿ ಗ್ರಾಮದಲ್ಲಿ ಐತಿಹಾಸಿಕ ಕಬಡ್ಡಿ ವೈಭವ ನಿರಂತರವಾಗಿ 48ನೇ ವರ್ಷದ ಕಬಡ್ಡಿ ಪಂದ್ಯಾವಳಿ ಸಾಗುತ್ತಾ ಇದೆ. 1977ರಿಂದ ಆರಂಭಗೊಂಡಿರುವಂತಹ ಈ ಒಂದು ಕಬಡ್ಡಿ ವೈಭವ 2024ರಲ್ಲಿ ಕೂಡ ನಿರಂತರವಾಗಿ ಸಾಗುತ್ತಾ ಇದೆ. ಈ ಒಂದು ಪಂದ್ಯಾವಳಿಯನ್ನ ಆಯೋಜನೆ ಮಾಡ್ತಾ ಪಂದ್ಯಾವಳಿಯನ್ನ ಬಹಳ ಒಂದು ಅಚ್ಚುಕಟ್ಟಾಗಿ ಶಿವಂ ಸಾವನೂರು. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ 63 ಶಿವಂ ಸಾವನೂರು. ನಿರಂತರವಾಗಿ ಪಂದ್ಯಾವಳಿಯನ್ನ ಚಾಚುಚುಪ್ಪದೆ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡುತ್ತಿರುವಂತಹ ನಮ್ಮ ಗುರುಶಿಷ್ಯರ ಯುವಕ ಸಂಘಕ್ಕೆ ನಾವು ಎಷ್ಟು ಬಾರಿ ಕೃತಜ್ಞಗಳು ಸಲ್ಲಿಸಿದ್ರು ಕೂಡ ಕಡಿಮೆನೆ. ಯಾಕಂದ್ರೆ ಪ್ರಥಮ ಬಹುಮಾನ 50,001 ರೂಪಾಯಿಯನ್ನ ಈ ವರ್ಷ ಕೊಡಮಾಡಿರುವಂತಹ ಪುರುಷರ ವಿಭಾಗಕ್ಕೆ ತಂಡ ಪರಮಾನಂದವಾಡಿ ಅವರು. ಈ ಪಂದ್ಯಾವಳಿಗೆ ಪ್ರಥಮ ಬಹುಮಾನ 50,000 ಅಷ್ಟೇ ಅಲ್ಲದೆ ಮತ್ತೆ ಧನ ಸಹಾಯವಾಗಿ ಮತ್ತೆ 20,000 ರೂಪಾಯಿನ ಒಟ್ಟು 70,000 ರೂಪಾಯಿನ ನೀಡಿರುವಂತಹ ಜಾಗ ಭಾರತ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಯುಪಿ ಟೀಮ್ ಹಾಗೆಯೇ ದ್ವಿತೀಯ ಬಹುಮಾನ 30,001 ರೂಪಾಯಿ ಕೊಡಮಾಡಿರುವಂತಹ
ಶ್ರೀ ಮಲಗೌಡ ಸಿದ್ದಗೌಡ ಪಾಟೀಲ್ ಯುವ ದುರುಟರು ಸಿದ್ದಾಪುರ ಹಾಗೂ ಕಾರ್ತಿಕ್ ವಿವೇಕಾನಂದ ಹಾಲಬಾವಿ ಯುವ ದುರುಟರು ಕೆಂಬಲಾಪುರ ಅವರು ಜಂಟಿಯಾಗಿ ಕೊಡ ಮಾಡಿದ್ದಾರೆ. ತೃತೀಯ ಬಹುಮಾನ 15,001 ರೂಪಾಯಿ ಅಯ್ಯೂಬ್ ರಾಜಸ ಬಾಡ್ಬಾಲೆ ಹಜರತ್ ಕಾಜ್ವಾ ಗರೀಬ್ ನವಾಜ್ ಸಹಕಾರಿ ಸಂಘ ನಿಯಮಕ ಶಿರ್ಗೂರ್ ಅವರು ಕೊಡ ಮಾಡಿದ್ದಾರೆ. ಚತುರ್ಥ ಬಹುಮಾನ 15,001 ರೂಪಾಯಿ ಶ್ರೀ ಅಜಿತ್ ಲಗ್ಮಣ್ಣ ಬೀರನವರ ಜಿಲ್ಲಾ ಅಧ್ಯಕ್ಷರು NPS ನೌಕರ ಸಂಘ ಚಿಕ್ಕೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ